ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹೊಸದಡ್ಕು ಹಬ್ಬದ ಶುಭಾಶಯಗಳು. ಇವಾಗ ನಾವು ಚಿಕನ್ ತಗೊಳ್ಳೋದಕ್ಕೆ ಬಂದಿದ್ದೀವಿ. ಚಿಕನ್ನು ಮತ್ತು ಫಿಶ್. ಚಿಕನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಮತ್ತು ಫಿಶ್ ಫ್ರೈ ಮಾಡ್ತೀನಿ. ಅಡುಗೆ ಕೂಡ ಹೇಗೆ ಮಾಡ್ತೀನಿ ಅಂತ ನಾನು ನಿಮಗೆ ಎಲ್ಲನೂ ವೀಡಿಯೋ ಮಾಡ್ತೀನಿ, ಚೆಕ್ ಮಾಡಿ. ಇವಾಗ ಭದ್ರಾವತಿಯಲ್ಲಿರುವ ಫಿಶ್ ಮಾರ್ಕೆಟ್ಗೆ ಹೋಗಿದ್ದೀವಿ. ನಾವು ತಗೊಂಡಿದ್ದು ಪಾಂಪ್ಲೆಟ್ ಫಿಶ್ಶು 1 kg ಅಷ್ಟು ತೊಗೊಂಡ್ವಿ. ಫಿಶ್ ಫ್ರೈ ಮಾಡೋಣ ಅಂತ. ಫಿಶ್ ಫ್ರೈ ಮತ್ತು ಚಿಕನ್ ಬಿರಿಯಾನಿ, ಹಾಗೆ ಚಿಕನ್ ಫ್ರೈ ಮಾಡೋಣ ಅಂತ, ಡ್ರೈ ಫ್ರೈ. ಈಗ ಚಿಕನ್ನು ಮತ್ತು ಫಿಶ್ ಎಲ್ಲ ತೊಗೊಂಡು ಬಂದೆ, ಎಲ್ಲನೂ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಈಗ ಬಿರಿಯಾನಿ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ನೋಡೋಣ. ಫಸ್ಟಿಗೆ ನಾನು 2 ದಪ್ಪ ಈರುಳ್ಳಿ, ಹಾಗೆ ಶುಂಠಿ ಬೆಳ್ಳುಳ್ಳಿ, 2 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚ್ ಆಗೋವಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು 5 ಹಸಿಮೆಣಸಿನ್ಕಾಯಿ, ಹಾಗೆ ಒಂದು 3 ಟೊಮೊಟೊ. ಫ್ರೆಂಡ್ಸ್, ಕಟ್ ಮಾಡ್ಕೊಳ್ಳೋ ಅಂಥದ್ದು ಫಸ್ಟ್ ಇಷ್ಟು ತೊಗೊಂಡಿದ್ದೀನಿ. ಇವತ್ತು ನಾನು ಮಾಡ್ತಾ ಇರುವಂಥ ಬಿರಿಯಾನಿ ರುಬ್ಬಿ ಮಾಡ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕಿ ರುಬ್ಬಿ ಮಾಡೋಣ ಅಂತ ನೋಡಿ. ಇವಾಗ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಶುಂಠಿ ಬೆಳ್ಳುಳ್ಳಿ, ಹಾಗೆ ಹಸಿಮೆಣಸಿನ್ಕಾಯಿ ತೊಗೊಂಡಿರುವಂಥ ಹಸಿಮೆಣಸಿನ್ಕಾಯಿ, ಹಾಗೆ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ. ಹಾಗೆ ಇದ್ರ ಜೊತೆಗೆ ಒಂದು 10 ರಿಂದ 15 ಕಾಳಾಗುವಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ. ಹಾಗೆ 2 ಇಂಚ್ ಆಗುವಷ್ಟು ಚಕ್ಕೆನ ಹಾಕೋತಾ ಇದ್ದೀನಿ. ಜೊತೆಗೆ ಒಂದು 6 ರಿಂದ 7 ಲವಂಗ ಇದಿಷ್ಟು ಹಾಕಿ ರುಬ್ಕೊಂಡು ಬಂದಿದ್ದೀನಿ ನೋಡಿ. ಈ ಥರ ಫೈನ್ ಪೇಸ್ಟ್ ಆಗಬೇಕು. ಇವಾಗ ಒಲೆ ಮೇಲೆ ಕುಕ್ಕರ್ನ ಇಟ್ಟು ಸ್ಟಾರ್ಟ್ ಮಾಡ್ತೀನಿ. ನಾನು ಕುಕ್ಕರ್ನಲ್ಲೇ ಮಾಡ್ತಾ ಇರೋದು ಇವತ್ತು. ಬಿರಿಯಾನಿ ಒಗ್ಗರಣೆಗೆ 2 ಪಲಾವ್ ಎಲೆ, ಚಕ್ಕೆ, 3 ಲವಂಗ, ಸೋಂಪು ಕಾಳು ತೊಗೊಂಡಿದ್ದೀನಿ. ಬನ್ನಿ ಇವಾಗ ಕುಕ್ಕರ್ ಇಡೋಣ ಒಲೆ ಮೇಲೆ. ಇದಕ್ಕೆ 2 ಸ್ಪೂನ್ ಆಗುವಷ್ಟು ದೊಡ್ಡ ಸ್ಪೂನಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ಳೋಣ. ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಎಲ್ಲ ಚೆನ್ನಾಗಿ ಕಾದಾದಮೇಲೆ ತಗೊಂಡಿರುವಂತಹ ಮಸಾಲ ಐಟಮ್ಸ್ನ ಹಾಕ್ತಾಯಿದ್ದೀನಿ. ಪಲಾವ್ ಎಲೆ ಹಾಗೂ ಲವಂಗ, ಚಕ್ಕೆ, ಓಂಕಾಳು ಇದಿಷ್ಟನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಜೊತೆಗೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಹಾಕೋತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟು ನಮಗೆ ಚೆನ್ನಾಗಿ ಕೊಡತ್ತೆ. ಬ್ರೌನಿಷ್ ಕಲರಾಗಿ ಬರಬೇಕು ನೋಡಿ. ಈಗ ಈರುಳ್ಳಿನ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡೋಣ ನೋಡಿ. ಈ ಥರ ಆಗ್ತಾಯಿದೆ ಫ್ರೆಂಡ್ಸ್. ನಾನಿಲ್ಲಿ ತೊಗೊಂಡಿರುವಂತಹ ಚಿಕನ್ 500 ಗ್ರಾಮ್ನಷ್ಟು ತೊಗೊಂಡಿದ್ದೀನಿ. 1 kg ತಂದಿದ್ದೀನಿ. ಅದರಲ್ಲಿ ಅರ್ಧ kg ಫ್ರೈ ಮಾಡೋದಕ್ಕೆ, ಅರ್ಧ kg ಬಿರಿಯಾನಿಗೆ ಅಂತ ನೋಡಿ. ಇವಾಗ ತೊಗೊಂಡಿರುವಂಥ ಅರ್ಧ kg ಅಷ್ಟು ಚಿಕನ್ ಹಾಕಿದ್ದೀನಿ. ಮತ್ತು ಅಕ್ಕಿ ಕೂಡ ನಾನು ನೆನೆಸಿಟ್ಕೊಂಡಿದ್ದೀನಿ, ಚೆನ್ನಾಗಿ ತೊಳೆದು. ಚಿಕನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ನೀರೆಲ್ಲ ಹೋಗೋ ತನಕನೂ. ಚಿಕನ್ ಚೆನ್ನಾಗಿ ಎಣ್ಣೆನಲ್ಲಿ ಹುರಿದಷ್ಟು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇವಾಗ ಸ್ವಲ್ಪ ಅರಿಶಿಣನ ಹಾಕ್ಕೊತಾ ಇದ್ದೀನಿ. ಅರಿಶಿಣದಲ್ಲಿ ಹುರಿಬೇಕಾಗತ್ತೆ, ಆಗ ಚಿಕನಿಂದು ಹೊಲಸು ಸ್ಮೆಲ್ಲೆಲ್ಲ ಹೋಗುತ್ತೆ. ಮತ್ತು ಸಾಲ್ಟ್ ಕೂಡ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಸಾಲ್ಟ್ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಸೌಟಾಡಬೇಕು ಫ್ರೆಂಡ್ಸ್. ಅದು ಚೆನ್ನಾಗಿ ಮಿಕ್ಸಪ್ ಆಗಬೇಕು. ಅರಿಶಿಣ ಮತ್ತು ಸಾಲ್ಟ್ನಲ್ಲಿ ಚೆನ್ನಾಗಿ ಮಿಕ್ಸಪ್ ಆಗೋ ತನಕ ನಾವು ಸೌಟಾಡಬೇಕಾಗತ್ತೆ ನೋಡಿ. ಈ ರೀತಿ ಕಾಣ್ತಾ ಇದೆ. ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೊಟೊನ ಹಾಕ್ತಾಯಿದ್ದೀನಿ.
ಟೊಮೊಟೊ ಕೂಡ ನೀರು ಬಿಡುತ್ತೆ ಅಲ್ವಾ, ಚಿಕನ್ ಕೂಡ ನೀರು ಬಿಡುತ್ತೆ. ಎರಡೂ ಮಿಕ್ಸಪ್ ಆದರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಸೌಟಾಡಬೇಕು. ಎರಡೂ ಕೂಡ ನೀರು ಬಿಟ್ಟು ಬೇಯೋದ್ರಿಂದ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಸೌಟಾಡಿ ಸ್ವಲ್ಪ ಹೊತ್ತು ಹಾಗೆ ಬಿಡೋಣ. ಫ್ರೆಂಡ್ಸ್, ನಿಮ್ಮನೆಯಲ್ಲೂ ಹೊಸದಡ್ಕೆಗೆ ಏನೇನು ಸ್ಪೆಷಲ್ ಮಾಡಿದ್ರಿ ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿ. ನಾವು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ, ಯಾಕಂದರೆ ಈವ್ನಿಂಗ್ ನಮ್ಮ ಅಕ್ಕ ಮನೆಗೆ ಊಟ ಕರೆದಿದ್ದಾರೆ, ಅದಕ್ಕೆ ಹೋಗಬೇಕಾಗಿದೆ. ಅದಕ್ಕೋಸ್ಕರ ನಾನು ಇವಾಗ ಸಿಂಪಲ್ಲಾಗಿ ಬಿರಿಯಾನಿ, ಫಿಶ್ ಫ್ರೈ ಹಾಗೆ ಮತ್ತು ಅರ್ಧ kg ಚಿಕನ್ ಉಳಿದಿದೆ ಅಲ್ಲ, ಅದರಲ್ಲಿ ಡ್ರೈ ಫ್ರೈ ಮಾಡೋಣ ಅಂತ ಇದ್ದೀನಿ. ನಾನಿವಾಗ ಸ್ವಲ್ಪ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡಿದೆ. ನೋಡಿ ಈ ಥರ ಚೆನ್ನಾಗಿ ನೀರು ಬಿಟ್ಕೊಂಡು ಬೇಯಬೇಕು. ಅದು ಚೆನ್ನಾಗಿ ಬೆಂದಷ್ಟು ಚಿಕನ್ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇಲ್ಲಾಂದರೆ ಸ್ವಲ್ಪ ಹೊಲ್ಸು ಥರ ಸ್ಮೆಲ್ ಬಂದುಬಿಡುತ್ತೆ, ಚೆನ್ನಾಗಿ ಅನಿಸೋದಿಲ್ಲ ತಿನ್ನೋದಕ್ಕೆ. ನೋಡಿ ಇದೇ ಥರ ಬೇಯ್ತಾ ಇರುವಾಗ ನಾವು ಇದಕ್ಕೆ ಇವಾಗ ಅಚ್ಕಾರದ ಪುಡಿ 2 ಟೇಬಲ್ ಸ್ಪೂನಷ್ಟು, ಹಾಗೆ ಗರಂ ಮಸಾಲ 1 ಟೇಬಲ್ ಸ್ಪೂನಷ್ಟು, ಹಾಗೆ ಚಿಕನ್ ಮಸಾಲ 1 ಟೇಬಲ್ ಸ್ಪೂನಷ್ಟು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇದೆಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಈ ಟೈಮ್ನಲ್ಲಿ ಹಾಕೋದ್ರಿಂದ. ಎಲ್ಲನೂ ಮೂರನ್ನು ಹಾಕಿ ಚೆನ್ನಾಗಿ ಸೌಟಾಡ್ಕೊಳ್ಳೋಣ. ನೋಡಿ ಕಲರ್ಫುಲ್ಲಾಗಿ ಬರುತ್ತಲ್ಲ, ಇದು ಹಾಕಿ ಸ್ವಲ್ಪ ಅದು ಘಾಟೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಫ್ರೈ ಆಗ್ತಾ ಇರುವಾಗ ಇವಾಗ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಕೂಡ ಆ್ಯಡ್ ಮಾಡ್ಕೊತೀನಿ. ನೋಡಿ ಇವಾಗ ರುಬ್ಬಿರುವಂತಹ ಮಸಾಲೆ ಕೂಡ ಹಾಕೋತಾ ಇದ್ದೀನಿ. ಈ ಥರ ರುಬ್ಬಿ ಹಾಕೊಳ್ಳೋದ್ರಿಂದ ಅದು ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಬೆಳ್ಳುಳ್ಳಿ ಹಾಕಿರೋದ್ರಿಂದ ಸ್ವಲ್ಪ ತಳ ಹಿಡಿಯುತ್ತೆ. ಈ ಟೈಮ್ನಲ್ಲಿ ಚೆನ್ನಾಗಿ ನಾವು ಮಿಕ್ಸಪ್ ಮಾಡ್ಕೋತಾ ಇರಬೇಕು. ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕೋತಾ ಇದ್ದೀನಿ, ಯಾಕಂದರೆ ತಳ ಹಿಡಿಬಾರ್ದು ಅಂತ. ನೋಡಿ ಇವಾಗ ಚೆನ್ನಾಗಿ ಸೌಟಾಡ್ಕೊತಾ ಇದ್ದೀನಿ. ಅದು ಮಸಾಲೆ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿದ್ದೀನಲ್ವ, ಹಾಗಾಗಿ ಗ್ರೀನ್ ಕಲರೇನು ಬಿರಿಯಾನಿ ಬಂದಿಲ್ಲ, ನಾರ್ಮಲ್ ಕಲರೇ ಬಂದಿದೆ. ನೋಡಿ ಆಲ್ಮೋಸ್ಟ್ ಚಿಕನ್ ಈ ಟೈಮ್ನಲ್ಲೇ ಬೆಂದಿರುತ್ತೆ. ಅಕ್ಕಿನ ಸೇರಿಸ್ಕೊಳ್ಳೋದಕ್ಕಿಂತ ಮುಂಚೆನೇ ಇದೇ ಸ್ವಲ್ಪ ನೀರು ಮಸಾಲೆನಲ್ಲಿ ಚೆನ್ನಾಗಿ ಚಿಕನ್ ಬೇಯೋದ್ರಿಂದ ನಮಗೆ ಟೈಮ್ ಸೇವ್ ಆಗುತ್ತೆ. ಇಲ್ಲ ಕುಕ್ಕರ್ ಕೂಗಿಸ್ಬೇಕು ಬೇಯಿಸ್ಬೇಕು ಅಂತಂದರೆ ತುಂಬ ಲೇಟ್ ಆಗುತ್ತೆ ಮತ್ತು ಅಷ್ಟು ಚೆನ್ನಾಗಾಗೋದಿಲ್ಲ. ಇದೇ ಥರ ಮಸಾಲೆನಲ್ಲೇ ಚಿಕನ್ ಆದಷ್ಟು ಬೇಯಿಸೋದಕ್ಕೆ ಟ್ರೈ ಮಾಡಿ. ಬೇಗ ಅಕ್ಕಿನ ಆ್ಯಡ್ ಮಾಡಬೇಡಿ. ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬರಬೇಕು. ಆಲ್ಮೋಸ್ಟ್ ನೀರೆಲ್ಲ ಕಮ್ಮಿ ಆಗ್ತಾ ಇದೆ, ಇಂಗ್ತಾ ಇದೆ. ಈ ಟೈಮ್ನಲ್ಲಿ ನಾವಿವಾಗ ಅಕ್ಕಿನ ಹಾಕ್ಕೊಳ್ಳೋಣ. ಅಕ್ಕಿನ ಚೆನ್ನಾಗಿ ತೊಳೆದು ಒಂದು 10 to 15 ಮಿನಿಟ್ಸ್ ಸೋಕ್ ಆಗೋದಕ್ಕೆ ಬಿಟ್ಟಿದ್ದೆ, ಯಾಕಂದರೆ ಅಕ್ಕಿ ನೆನೆಯೋದ್ರಿಂದ ಬೇಗ ಬೆಂದ್ಕೊಳ್ಳುತ್ತೆ. ನೋಡಿ ಇವಾಗ ಅಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ತೊಗೊಂಡಿರುವಂಥದ್ದು ಜೀರಾ ರೈಸು 2 ಕಪ್ ಆಗುವಷ್ಟು ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೆ, ಹಾಕೋತಾ ಇದ್ದೀನಿ ಈಗ. ನೋಡಿ ಇದೇ ಥರ ಹಾಕ್ಕೊಂಡು ಚೆನ್ನಾಗಿ ಸೌಟಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಬೇಕು ಮಸಾಲೆ ಜೊತೆಗೆ ರೈಸು. ಸ್ವಲ್ಪ ನೀರು ಹಾಕ್ಕೊಂಡು ಈಗ ಚೆನ್ನಾಗಿ ಸೌಟಾಡ್ಕೊತಾ ಇದ್ದೀನಿ. ನೋಡಿ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ. ಚಿಕನ್ ಆಲ್ಮೋಸ್ಟ್ ಬೆಂದಿದೆ ಅಂತ ಅನಿಸುತ್ತೆ. ಫ್ರೆಂಡ್ಸ್, ಇವಾಗಲೇ ನೀರು ಹಾಕೋದು ಬೇಡ.
ಈಗ ಇರೋ ನೀರಿನಲ್ಲೇ ಇರೋ ಮಸಾಲೆನಲ್ಲೇ ಸ್ವಲ್ಪ ಚೆನ್ನಾಗಿ ಅಡ್ಜಸ್ಟ್ ಆಗಲಿ ರೈಸು. ನೋಡಿ, ಇದು ಸ್ವಲ್ಪ ಒಂದು 2 ಕುದಿ ಬರೋ ತನಕ ಹೀಗೆ ಬಿಡೋಣ. ತಳ ಹತ್ತದೇ ಇರೋ ಥರ ಒಂದು 2 ಮಿನಿಟ್ಸಿಗೆ ಒಂದ್ಸಲಿ ಸೌಟಾಡ್ಕೊತಾ ಇರಬೇಕು, ಇಲ್ಲಾಂದರೆ ತಳ ಹತ್ತಿಬಿಡುತ್ತೆ. ತಳ ಹತ್ತಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ, ಸೀದ್ಬಿಡುತ್ತೆ ಬೇಗ. ನೋಡಿ, ಈ ಥರ ಕುದಿ ಬರ್ತಾ ಇದೆ ಇವಾಗ. ನಾನಿವಾಗ ಇದಕ್ಕೆ 1-2 ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ. ನೀರನ್ನು ಸೇರಿಸ್ಕೊಂಡಿದ್ದಾದಮೇಲೆ ನೀರನ್ನ ಚೆನ್ನಾಗಿ ಕುದಿ ಬರಬೇಕು. ಆಲ್ಮೋಸ್ಟ್ ಅಕ್ಕಿ ಬೇಯ್ತಾ ಇದೆ ಅಂದಾಗ ನಾವು ಲಿಡ್ನ ಕ್ಲೋಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ನೋಡಿ, ಒಂದು 2-3 ಕುದಿ ಬಂದರೆ ಚೆನ್ನಾಗಾಗತ್ತೆ. ಇಲ್ಲಾಂದರೆ ನಾವು ನೀರು ಜಾಸ್ತಿ ಇದ್ದಾಗಲೇ ಲಿಡ್ನ ಕ್ಲೋಸ್ ಮಾಡಿದರೆ ಮಸಾಲೆ ಎಲ್ಲ ಮೇಲೆ ತೇಳುತ್ತೆ, ಕೆಳಗಡೆ ಮಸಾಲೆ ಹಿಡಿಯೋದಿಲ್ಲ ಅಕ್ಕಿಗೆ. ಅದರಿಂದ ಚೆನ್ನಾಗಿ ಮಿಕ್ಸಪ್ ಆಗಿ ಎಲ್ಲ ಚೆನ್ನಾಗಿ ಬೇಯ್ತಾ ಇರುವಾಗ ಲಿಡ್ನ ಕ್ಲೋಸ್ ಮಾಡಿದರೆ ಎಲ್ಲದಕ್ಕೂ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ. ಇವಾಗ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಲಾಸ್ಟಿಗೆ ಈ ಥರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಅದು ಕೂಡ ಒಂದು ಒಳ್ಳೆ ಘಮ ಕೊಡುತ್ತೆ. ಅದು ಫ್ಲೇವರ್ನ ಬಿಟ್ಟಾಗ ನಮಗೆ ಚೆನ್ನಾಗಿ ಅರೋಮಾ ಬರುತ್ತೆ. ನೋಡಿ, ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಇವಾಗ. ಈ ಟೈಮ್ನಲ್ಲಿ ನಾವು ಒಂದು ಅರ್ಧ ನಿಂಬೆ ಹಣ್ಣನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಚೆನ್ನಾಗಿ ಹಿಂಡ್ಕೊಳ್ಳೋಣ. ಈಗ ಲಾಸ್ಟಿಗೆ ಈ ಥರ ನಿಂಬೆಹಣ್ಣು ಹಾಕೋದ್ರಿಂದನೂ ಕೂಡ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೋಡಿ, ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕಿದ್ದೀನಿ. ಎಲ್ಲನೂ ಹಾಕಿ ಒಂದ್ಸಲಿ ಚೆನ್ನಾಗಿ ಸೌಟಾಡೋಣ. ಚಿಕನ್ ಆಲ್ಮೋಸ್ಟ್ ಬೆಂದಿದೆ, ಪೂರ್ತಿಯಾಗೇ ಬೆಂದಿದೆ ಅಂತ ಹೇಳ್ಬೋದು. ನೋಡಿ, ಇವಾಗ ಚೆನ್ನಾಗಿ ಸೌಟಾಡೋಣ. ಚಿಕನ್ನು ಅಕ್ಕಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇದೆಲ್ಲನೂ ಆಡ್ ಮಾಡ್ಕೊಂಡಾದಮೇಲೆ ಒನ್ಸು ಟೇಸ್ಟ್ನ ಟ್ರೈ ಮಾಡೋಣ. ಯಾಕಂದರೆ ಎಲ್ಲನೂ ಕರೆಕ್ಟಾಗಿದೆಯಲ್ಲ, ಏನಾದ್ರು ಆ್ಯಡ್ ಮಾಡಬೇಕಾ ಅಂತ ಚೆಕ್ ಮಾಡಿದ್ರೆ ಇವಾಗಲೇ ಒಳ್ಳೆಯದು. ನಾನು ಕೂಡ ಒಂದ್ಸಲ ಚೆಕ್ ಮಾಡ್ತಾಯಿದ್ದೀನಿ. ನನಗೊಂದು ಸ್ವಲ್ಪ ಸಾಲ್ಟ್ ಕಮ್ಮಿ ಆಯಿತು ಅನಿಸ್ತು, ಅದಕ್ಕೆ ಸಾಲ್ಟ್ ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ಚಿಕನ್ ಮಸಾಲನೂ ಕೂಡ ಹಾಕ್ತಾಯಿದ್ದೆ. ಚಿಕನ್ ಮಸಾಲ ತೊಗೊಂಡಿದ್ದೀನಿ. ನೋಡಿ, ಇದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹಾಕಿದರೆ ಸಾಕಾಗತ್ತೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಸೌಟಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಬಂದಿದೆ ಟೆಕ್ಸ್ಚರು. ಈಗ ಸ್ವಲ್ಪ ಕುದಿಲಿಕ್ಕೆ ಬಿಡೋಣ. ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ನೋಡಿ, ಇದು ಸಿಂಪಲ್ ಆ್ಯಂಡ್ ಟೇಸ್ಟಿ ಪ್ರೊಸೀಜರ್ಸ್ ಫ್ರೆಂಡ್ಸ್. ನಾನೀಗ ಯೂಸ್ ಮಾಡಿದ್ದು ಬೇಗ ಕೂಡ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಮಕ್ಳಿಗೆ ಕೊಡೋದಾದ್ರೆ ಸ್ವಲ್ಪ ಖಾರ ಕಮ್ಮಿನೇ ಹಾಕಿ. ನಾನು ಕೂಡ ಜಾಸ್ತಿ ಖಾರ ಆ್ಯಡ್ ಮಾಡಿ ಸ್ವಲ್ಪ ಮೀಡಿಯಮ್ಮಾಗಿ ಖಾರ ಹಾಕಿದ್ದೀನಿ. ಹಾಗೆ ರಾಯ್ತ ಕೂಡ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಸೈಡ್ಸಿಗೆ. ನೋಡಿ, ಈ ರೀತಿ ಕುದಿ ಬರ್ತಾ ಇದೆ. ನೋಡಿ ಫ್ರೆಂಡ್ಸ್, ಈಗ ಆಲ್ಮೋಸ್ಟ್ ಡನ್ ಆಗಿದೆ. ರೈಸ್ ಕೂಡ ಆಗಲಿಕ್ಕೆ ರೆಡಿಯಾಗಿದೆ. ಈ ಟೈಮ್ನಲ್ಲಿ ನಾವು ಇವಾಗ ಲಿಡ್ನ ಕ್ಲೋಸ್ ಮಾಡಿ ಸಿಮ್ಮಲ್ಲಿಡೋಣ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ನೋಡಿ, ಈಗ ನಾವು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದು ಒಂದು 1 ಕೂಗಿದ್ರೆ ಸಾಕಾಗತ್ತೆ, 1 ವಿಷಲ್ ಬಂದರೆ. ಈಗ 1 ವಿಷಲ್ ಬಂದು ತಣ್ಣಗಾಗಿದೆ. ನೋಡಿ, ಈ ರೀತಿ ಆಗಿದೆ. ನೋಡಿ, ಸಾಫ್ಟಾಗಿ ಚಿಕನ್ ಕೂಡ ಬೆಂದಿದೆ, ರೈಸ್ ಕೂಡ ಚೆನ್ನಾಗಾಗಿದೆ. ನೋಡಿ, ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿದೆ ಟೇಸ್ಟ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ?
ಇವಾಗ ನಾನು ಫಿಶ್ ತೊಗೊಂಡು ಬಂದಿದ್ವಲ್ಲ, ಫಿಶ್ ಫ್ರೈ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಮೊದಲಿಗೆ ಫಿಶ್ನೆಲ್ಲ ತೊಳೆದು ಅರಿಶಿನ ಮತ್ತು ಸಾಲ್ಟ್ ಹಾಕಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಕಲಿಸ್ಕೊಳ್ಳೋಕ್ಕೆ ಒಂದು ಸಣ್ಣ ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ ಫಿಶ್ ಫ್ರೈ ಮಸಾಲ ತೊಗೊಂಡು ಬಂದಿದ್ದೀನಲ್ಲ, ಅದನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ. ನೋಡಿ, ಕಟ್ ಮಾಡಿ ಅದು ಪೂರ 1 kgಗೆ 1 ಪ್ಯಾಕ್ ಫುಲ್ ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಿದ ನಂತರ ಇವಾಗ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟಾದರೆ ಸಾಕಾಗತ್ತೆ. ಅಚ್ಕಾರದ ಪುಡಿ ಆದಮೇಲೆ ಗರಂ ಮಸಾಲ, ಗರಂ ಮಸಾಲನ ಅರ್ಧ ಟೀ ಸ್ಪೂನ್ ಆಗುವಷ್ಟು ಹಾಕ್ತಾಯಿದ್ದೀನಿ. 1/4 ಟೀ ಸ್ಪೂನ್ ಆಗೋಷ್ಟು ಹಾಕಿದ್ರೆ ಸಾಕಾಗತ್ತೆ. ಇವಾಗ ಸಾಲ್ಟ್ ಹಾಕ್ತಾಯಿದ್ದೀನಿ. ಸಾಲ್ಟ್ ಈಗ ಫಿಶ್ ಮಸಾಲನಲ್ಲೇ ಸಾಲ್ಟ್ ಹಾಕಿರ್ತಾರೆ, ಅದರಿಂದ ಸಾಲ್ಟ್ನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ನಾನೊಂದು ಅರ್ಧಕ್ಕಿಂತ ಕಮ್ಮಿನೇ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಸಾಲ್ಟ್ ಜಾಸ್ತಿ ಇರೋ ಚೆನ್ನಾಗಿ ಅನಿಸಲ್ಲ. ಫಿಶಲ್ಲೂ ಕೂಡ ಆಲ್ರೆಡಿ ಸಾಲ್ಟ್ ಇರುತ್ತೆ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಳ್ಬೇಕು. ನೋಡಿ, ಕರಿಬೇವು ಮತ್ತು ಕೊತ್ತಂಬರಿ ಹಾಕೋದ್ರಿಂದ ಅದು ಅರೋಮಾ ತುಂಬ ಚೆನ್ನಾಗಿ ಬರುತ್ತೆ ಫಿಶ್ನಲ್ಲಿ. ಇದನ್ನೆಲ್ಲ ಹಾಕೋದ್ರಿಂದ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಇವಾಗ ನಾನು ತಗೊಂಡಿರುವಂತಹ ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಕೂಡ ಚೆನ್ನಾಗಿ ಇಂಟ್ಕೊತಾ ಇದ್ದೀನಿ. ನಿಂಬೆಹಣ್ಣು ಕೂಡ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಹುಳಿಯಾಗಿ ಟೇಸ್ಟ್ ಬರುತ್ತೆ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ಸ್ಪೂನ್ ತೊಗೊಂಡು ಇವಾಗ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಚೆನ್ನಾಗಿ ಫೈನ್ ಪೇಸ್ಟ್ ಆಗಬೇಕು. ನೋಡಿ, ಈ ಥರ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಫಿಶ್ ಮಸಾಲ ಸ್ವಲ್ಪ ಗಟ್ಟಿ ಅನಿಸುತ್ತೆ ಕಲಿಸುವಾಗ, ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಒಳ್ಳೆ ಫೈನ್ ಪೇಸ್ಟ್ ಆದರೆ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ. ಈಗ ಇನ್ನೂ ಸ್ವಲ್ಪ ನೀರು ಬೇಕು ಅನಿಸುತ್ತೋ ಅದಕ್ಕೆ ನೀರು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಬರುತ್ತೆ. ಜಾಸ್ತಿ ಮಸಾಲೆ ಹಾಕೋದ್ರಿಂದ ಒಂಥರ ಮಸಾಲೆ ಥರ ಎದೆ ಉರಿ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ನಾನು ತೀರಾ ಜಾಸ್ತಿ ಏನು ಮಸಾಲೆ ಹಾಕಲ್ಲ, ಇಷ್ಟೇ ಸಾಕು ಫ್ರೆಂಡ್ಸ್. ಇಷ್ಟು ಹಾಕೋದ್ರಿಂದನೇ ಒಳ್ಳೆ ಟೇಸ್ಟ್ ಕೊಡುತ್ತೆ ಫಿಶ್ಶಿಗೆ. ಆ ಕೊತ್ತಂಬರಿ ಪುದೀನ ಹಾಕೋತೀವಲ್ಲ, ಅದೇ ಬೇರೆ ಥರನೇ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಇವಾಗ ಈ ಥರ ಆಗಿದೆ. ಇವಾಗ ನಾನು ಇದಕ್ಕೆ ಫಿಶ್ಗಳನ್ನ ಅದ್ದಿ ಪಕ್ಕದಲ್ಲಿ ಪ್ಲೇಟ್ ತೊಗೊಂಡಿದ್ದೀನಿ. ಆ ಪ್ಲೇಟಿಗೆ ಹಾಕಿ ಇಡೋಣ. ಅದು ಫಿಶ್ ಒಂದು 1 hour 2 hour ಸೋಕ್ ಮಾಡಿ ಇಟ್ಟರೆ ಈ ಮಸಾಲೆನಲ್ಲಿ ತುಂಬ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ. ಹಾಗಾಗಿ ನಾನು ಒಂದು 2 hour ಮುಂಚೆನೇ ಇದನ್ನು ಫಸ್ಟಿಗೆ ಕಲಸಿಟ್ಕೊತಾ ಇದ್ದೀನಿ. ಚೆನ್ನಾಗಿ ಖಾರದೆಲ್ಲ ಅದ್ದಿ ಪ್ಲೇಟಲ್ಲಿ ಇಟ್ಕೊಳ್ತೀನಿ. ನೋಡಿ, ಈ ರೀತಿ ಎಲ್ಲ ಫಿಶ್ಗಳನ್ನೂ ಕೂಡ ಇದೇ ರೀತಿ ಅಜ್ಜಿ ಮಸಾಲೆನಲ್ಲಿ ಅದ್ದಿ ಪ್ಲೇಟ್ನಲ್ಲಿ ಇಟ್ಕೊತಾ ಇದ್ದೀನಿ. ಎಲ್ಲ ಮಸಾಲೆನ ಹಚ್ಚಿದಾದ ನಂತರ ಒಂದು 1 hour 2 hour ಫ್ರಿಜ್ನಲ್ಲಿ ಇಡೋದ್ರಿಂದ ಕೂಡ ಚೆನ್ನಾಗಿ ಮಸಾಲೆ ಎಲ್ಲ ಹೀರ್ಕೊಳ್ಳುತ್ತೆ ಫಿಶ್ಶು. ಫ್ರೆಂಡ್ಸ್, ಇದನ್ನ ಒಂದು 2 hour ಸೋಕ್ ಮಾಡಿದ ನಂತರ ನಾನಿವಾಗ ಇದನ್ನು ತವಾ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಯಿಲ್ ಫ್ರೈ ಮಾಡಲ್ಲ, ತವಾ ಫ್ರೈ ಮಾಡ್ತೀನಿ. ನೋಡಿ, ತವಾ ಕೂಡ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ತವಾ ಕಾದ ನಂತರ ಇದಕ್ಕೆ ಒಂದು 1 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ ಆಗಿದೆ ಸೋಕಾಗಿ. ಈಗ ಇದನ್ನು ನಾನು ಒಂದು 4 ಅಷ್ಟೇ ತವಾ ಮೇಲೆ ಹಾಕಿ ಬೇಯಿಸ್ತೀನಿ. ಇವಾಗ ನೋಡಿ,
ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಫ್ರೈ ಮಾಡ್ಕೊತೀನಿ. ಮತ್ತು ಈಗ ನೈಟ್ಗೆ ಫ್ರಿಜ್ನಲ್ಲಿ ಹಾಗೆ ಎತ್ತಿಕ್ತೀನಿ. ಅದರಿಂದ ಇವಾಗ ನೈಟ್ ತಿನ್ನೋದ್ರಿಂದನೂ ಕೂಡ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ. ಈಗ ನಾನು ಇಷ್ಟೇ ಹಾಕ್ತಾ ಇರೋದು, ಒಂದು 4 ಹಾಕ್ಕೊತೀನಿ. ಇನ್ನು ಮಿಕ್ಕಿದ್ದನ್ನು ಫ್ರಿಜ್ಜಲ್ಲಿ ಎತ್ತಿಕ್ಬಿಡ್ತೀನಿ. ನೋಡಿ ಈಗ ಮೇಲೆ ಕೂಡ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಅದನ್ನು ಲಿಡ್ನ ಕ್ಲೋಸ್ ಮಾಡ್ಕೊಳ್ಬೇಕು. ಅದು ಕ್ಲೋಸ್ ಮಾಡೋದ್ರಿಂದ ಫಿಶ್ ಬೇಗನೆ ಬೆಂದ್ಕೊಳ್ಳುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಆಯಿಲೇನು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್, ಯಾಕಂದರೆ ಫಿಶ್ನಲ್ಲಿ ಆಯಿಲ್ ಅಂಶ ಕೂಡ ಇರುತ್ತೆ ಅಲ್ವಾ, ಅದರಿಂದ ಆಯಿಲ್ನೇನು ಜಾಸ್ತಿ ಹಾಕೋ ಅವಶ್ಯಕತೆ ಇರಲ್ಲ. ನೋಡಿ ಒಂದು ಸೈಡ್ ಬೆಂದಿದೆ, ಈಗ ಇನ್ನೊಂದು ಸೈಡ್ ತಿರುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್ ಈಗ ಆಲ್ಮೋಸ್ಟ್ ಫಿಶ್ ಫ್ರೈ ಆಗಿದೆ. ನಾನು ಮಾಡಿದಂಥ ಇವತ್ತು ಚಿಕನ್ ಬಿರಿಯಾನಿ ಹಾಗೂ ಫಿಶ್ ಫ್ರೈ ಮಸಾಲ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಪೂರ್ತಿಯ ವಿಡಿಯೋ ನೋಡಿ. ಈಗ ಆಲ್ಮೋಸ್ಟ್ ರೆಡಿ ಆಗಿದೆ. ನೋಡಿ ಇವತ್ತು ನಾನು ಮಾಡಿದಂತಹ ಚಿಕನ್ ಬಿರಿಯಾನಿ ಹಾಗೂ ಫಿಶ್ ಫ್ರೈ, ಹಾಗೆ ಸ್ವಲ್ಪ ಚಿಕನ್ ಫ್ರೈ ಕೂಡ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಬರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.